ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KS 2006 ಪ್ರಶ್ನೆ ಪತ್ರಿಕೆ ತೊಗೊಂಬಂದನು. ಇವು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರ್ತಾವೆ. ಅದಕ್ಕಾಗಿ ವಿಡಿಯೋ ನಾವು ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಕೇವಲ ಪ್ರಶ್ನೆಗಳನ್ನು ಅಷ್ಟೇ ಹೇಳ್ತಾನು. ವಿಡಿಯೋದ ಎಂಡ್ನಲ್ಲಿ ಕೀ ಆನ್ಸರ್ನ ಕೊಟ್ಟಿರ್ತಾನು. ಅದಕ್ಕಾಗಿ ನೀವು ವಿಡಿಯೋನ ಕೊನೆ ತನಕ ನೋಡಿ. ಬೇಕಾದರೆ ನೀವು ಒಂದು ಬುಕ್ ತೊಗೊಂಡು ಇವು ಪ್ರಶ್ನೆಗಳನ್ನ ನೋಟ್ ಕೂಡ ಮಾಡ್ಕೋಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಪ್ಪ ಅಂತಂದರೆ ನಾವು ಮುಂದೆ ಬರುವಂಥ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಷನ್ ಆಗುವಷ್ಟರಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೇವೆ. ಬನ್ನಿ ವಿಡಿಯೋ ನಾವು ಶುರು ಮಾಡೋಣ. ಇಲ್ಲಿ ನೋಡೋದು ನಮ್ಮ ಮೊದಲನೇ ಪ್ರಶ್ನೆ. ಕರ್ನಾಟಕದ ಕಳಸ ಬಂಡೂರಿ ನಾಲಾ ಯೋಜನೆ ಕಾಮಗಾರಿ ವಿಳಂಬವಾಗುವುದಕ್ಕೆ ಯಾವ ರಾಜ್ಯ ಕಾರಣವಾಗಿದೆ? ಇದು ನಮ್ಮ ಮೊದಲನೇ ಪ್ರಶ್ನೆ. ಇಲ್ಲಿ ಆನ್ಸರ್ಸ್ ನೋಡ್ಬೋದು. ಒಂದನೇದು ಮಹಾರಾಷ್ಟ್ರ, ಎರಡನೇ ನೋಡ್ಬೋದು ಗೋವಾ, ಮೂರನೇ ನೋಡ್ಬೋದು ಆಂಧ್ರ ಪ್ರದೇಶ್, ನಾಲ್ಕನೇ ನೋಡ್ಬೋದು ತಮಿಳುನಾಡು. ಆನ್ಸರ್ನ ವಿಡಿಯೋದ ಎಂಡ್ನಲ್ಲಿ ಕೊಟ್ಟಿರ್ತನು. ಇಲ್ಲಿ ನೋಡ್ಬೋದು ನಮ್ಮ ಎರಡನೇ ಪ್ರಶ್ನೆ. ಭೂಗೋಳಶಾಸ್ತ್ರದ ಹಿನ್ನೆಲೆಯಲ್ಲಿ ಡೋರ್ ಡ್ರಮ್ಗಳು ಎಲ್ಲಿ ಉಂಟಾಗುತ್ತವೆ? ಇವು ಆನ್ಸರ್ ನೋಡೋಣ ಬನ್ನಿ. ಒಂದನೇದು ನೋಡ್ಬೋದು ಧ್ರುವ ಪ್ರದೇಶಗಳಲ್ಲಿ, ಎರಡನೇ ನೋಡ್ಬೋದು ಉಷ್ಣವಲಯ ಪ್ರದೇಶಗಳಲ್ಲಿ, ಮೂರನೇ ನೋಡ್ಬೋದು ಸಮಶೀತೋಷ್ಣ ಪ್ರದೇಶ, ನಾಲ್ಕನೇ ನೋಡ್ಬೋದು ಸಮವಿಭಾಜಕ ವೃತ್ತ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಸಮುದ್ರದ ಉಪ್ಪನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ರಾಜ್ಯ ಯಾವುದು? ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನೋಡ್ಬೋದು. ಎ ಪಶ್ಚಿಮ ಬಂಗಾಳ ನೋಡ್ಬೋದು, ಬಿ ನೋಡ್ಬೋದು ಗುಜರಾತ್, ಸಿ ಆಂಧ್ರ ಪ್ರದೇಶ್, ಡಿ ಒರಿಸ್ಸಾ. ಇವು ಆನ್ಸರ್ಸ್ ವಿಡಿಯೋ ಎಂಡದಲ್ಲಿ ಇದ್ದಿರ್ತಾವೆ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಇಲ್ಲಿ ನೋಡ್ಬೋದು ನಾಲ್ಕನೇದ ಭಾರತದ ಕಪ್ಪು ಎರೆ ಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನೋಡ್ಬೋದು. ಎ ಅಲ್ವಿಯೋಲ್, ಬಿ ಲ್ಯಾಟ್ರೈಟ್, ಸಿ ರೆಗರ್, ಡಿ ಹ್ಯೂಮಸ್. ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ಬೋದು. ಮತ್ತು ಯಾರೆಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪ್ ಚಾನಲ್ನ ಫಾಲೋ ಮಾಡಿಲ್ಲ ಅವರು ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಇದ್ರ PDF ಬೇಕಾದರೆ ಅಲ್ಲಿ ಅಪ್ಲೋಡ್ ಮಾಡಿರ್ತನು, ಅಲ್ಲಿ ಈಸಿಯಾಗಿ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಐದನೇ ಪ್ರಶ್ನೆ ನೋಡ್ಬೋದು. ಒಂದು ಪ್ರದೇಶದ ವಾತಾವರಣವನ್ನು ಬಹುತೇಕವಾಗಿ ನಿರ್ಣಯಿಸುವ ಅಂಶ ನೋಡ್ಬೋದು. ಆಪ್ಷನ್ಸ್ ಎ ಭೂ ಆಕೃತಿ, ಆಪ್ಷನ್ಸ್ ಬಿ ಕಡಲಿನ ಸಮೀಪತೆ, ಆಪ್ಷನ್ ಸಿ ರೇಖಾಂಶ, ಆಪ್ಷನ್ಸ್ ಡಿ ಅಕ್ಷಾಂಶ. ಇವು ಯಾವ ಅಕ್ಕ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ನೋಡ್ಬೋದು ಆರನೇ ನೋಡ್ಬೋದು ಕರ್ನಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ಸ್ ನೋಡ್ಬೋದು. ಎ ನೋಡ್ಬೋದು ಪ್ರಿಜೆಟ್ ವಲಯ, ಅದೇ ರೀತಿಯಾಗಿ ಬಿ ನೋಡ್ಬೋದು ಟೂರಿಡ್ ವಲಯ, ಅದೇ ರೀತಿಯಾಗಿ ಸಿ ನೋಡ್ಬೋದು ಟೆಂಪರೇಟ್ ವಲಯ, ಅದೇ ರೀತಿಯಾಗಿ ನಾಲ್ಕನೇ ನೋಡ್ಬೋದು ಹ್ಯೂಮಡ್ ವಲಯ. ಇಲ್ಲಿ ನೋಡ್ಬೋದು ಏಳನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಪಟ್ಟಿ ಬೆಳೆ ಪದ್ಧತಿಯನ್ನು ಬಹುಮುಖ್ಯವಾಗಿ ಕೆಳಗಿನ ಯಾವ ಅಂಶವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಅನುಸರಿಸುತ್ತಾರೆ? ಇಲ್ಲಿ ನೋಡ್ಬೋದು ಒಂದನೇದು ನೋಡ್ಬೋದು ಭೂ ಸವಕಳಿ, ಎರಡನೇ ನೋಡ್ಬೋದು ಮಣ್ಣಿನ ಫಲವತ್ತತೆ, ಮೂರನೇ ನೋಡ್ಬೋದು ರೆಡ್ ಪಿಡೆ, ನಾಲ್ಕನೇ ನೋಡ್ಬೋದು ನೀರಿನ ನಷ್ಟ. ಅದೇ ರೀತಿಯಾಗಿ ಎಂಟನೇ ನೋಡ್ಬೋದು ಮ್ಯಾಂಗ್ರೋವ್ ಸಸ್ಯಾವಳಿ ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣುತ್ತದೆ? ಆಪ್ಷನ್ಸ್ ನೋಡ್ಬೋದು. ಎ ನೋಡ್ಬೋದು ತೀರ ಪ್ರದೇಶ, ಬಿ ನೋಡ್ಬೋದು ಮರುಭೂಮಿ ಪ್ರದೇಶ, ಸಿ ನೋಡ್ಬೋದು ಉಬ್ಬರವಿಳಿತ ಪ್ರಭಾವಿತ ನದಿಗಳು, ನಾಲ್ಕನೇ ನೋಡ್ಬೋದು ಪರ್ವತದ ಇಳಿಜಾರು. ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಇದ್ರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಆನ್ಸರ್ಸ ವಿಡಿಯೋದ ಎಂಡ್ನಲ್ಲಿ ಕೊಟ್ಟಿರ್ತನು. ಇವು KSನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾವೆ ಕ್ವಶನ್ಗಳು ಮತ್ತು ರಿಪೀಟೆಡ್ ಈ ವರ್ಷನೂ ಒಂದು ಬರ್ಬೋದು. ಅದಕ್ಕಾಗಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು. ಇಲ್ಲಿ ನೋಡ್ಬೋದು ಒಂಬತ್ತನೇದ ಬಹುತೇಕ ಖನಿಜ ಅದಿರುಗಳನ್ನು ಭಾರತದ ಯಾವ ಬಿದಿರಿನಿಂದ ರಫ್ತು ಮಾಡಲಾಗುತ್ತದೆ? ಆಪ್ಷನ್ಸ್ ನೋಡ್ಬೋದು. ಎ ನೋಡ್ಬೋದು ಕೊಚ್ಚಿನ್, ಅದೇ ರೀತಿಯಾಗಿ ಬಿ ನೋಡ್ಬೋದು ವಿಶಾಖಪಟ್ಟಣ, ಸಿ ನೋಡ್ಬೋದು ಕಲ್ಕತ್ತಾ, ಡಿ ನೋಡ್ಬೋದು ಪ್ಯಾರಾದೀಪ್. ಹತ್ತನೇ ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ ನೋಡ್ಬೋದು ಕಾಸಿ ಮತ್ತು ಗ್ಯಾರೋ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿದೆ? ಇಲ್ಲಿ ನೋಡ್ಬೋದು
ಆಪ್ಷನ್ಸ್ ಎ ನೋಡ್ಬೋದು ಅಸ್ಸಾಂ, ಬಿ ನೋಡ್ಬೋದು ಮೇಘಾಲಯ, ಸಿ ನೋಡ್ಬೋದು ಒರಿಸ್ಸಾ, ಡಿ ನೋಡ್ಬೋದು ಅರುಣಾಚಲ ಪ್ರದೇಶ. ಇವ ಆನ್ಸರ್ಸ್ ನೋಡೋಣ ಬನ್ನಿ. ಈಗ ಇಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ 1ರಿಂದ 10ರವರೆಗೆ ಕ್ವಶನ್ ಅಷ್ಟ ಮಾಡಿ ತಿಳಿಸೀನಿ. 2ನೇ ವಿಡಿಯೋದಲ್ಲಿ 10ರಿಂದ 20ರವರೆಗೆ ಎಲ್ಲ ಕ್ವಶನ್ಸ್ ತಿಳಿಸ್ತೀವಿ. ಮತ್ತು ಇಲ್ಲಿ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಕೆ ಆನ್ಸರ್ಸ 1ರಿಂದ 10ರವರೆಗೆ ಇಲ್ಲಿ ನೋಡ್ಕೋಬೋದು. ಮತ್ತು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಡೈಲಿ.